ಬರ 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 ಸದ್ಯ ಎಲ್ಲಿ ನೋಡಿದರೂ ಬರದ್ದೇ ತಾಂಡವ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೀಗ ಬರದಿಂದಾಗಿ ಜನತೆ ಬಸವಳಿದು ಹೋಗಿರುವಂಥದ್ದು. ನಾನಿದೀಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿರುವಂಥದ್ದು. ನಾನಿದೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬರದ ಎಫೆಕ್ಟ್ ಯಾವ ರೀತಿ ಇದೆ ಈ ಒಂದು ಲೋಕಾಪುರ ಪಟ್ಟಣ ಅನ್ನೋದನ್ನು ನಿಮಗೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಇದು ಲೋಕಾಪುರ ಪಟ್ಟಣಕ್ಕೆ ಹೊಂದಿಕೊಂಡಿರುವಂಥ ಒಂದು ಏನು ತಿಮ್ಮಣ್ಣ ಪಾಟೀಲ್ ಎಂಬುವರ ಜಮೀನು. ಇದು ಸುಮಾರು 8 ಎಕರೆಯಲ್ಲಿ ಕಬ್ಬು ಬೆಳೆದಿರುವಂಥ ಜಮೀನು. ಈ ಕಬ್ಬು ನೀವು ನೋಡ್ತಾ ಇರಬಹುದು. ಏನಂದರೆ ಯಾವುದೋ ಒಂದು ರೋಗ ಬಂದು ಈ ಕಬ್ಬು ಒಣಗಿ ಹೋಗಿದೆ ಅಂತ ನೀವು ತಿಳ್ಕೊಬೋದು. ಆದರೆ ಇದು ರೋಗದ ಎಫೆಕ್ಟ್ ಅಲ್ಲ, ಇದು ಬರದ ಎಫೆಕ್ಟ್. ಯಾಕಂದರೆ ಇಲ್ಲಿ ಆರಂಭದಲ್ಲಿ ಕಬ್ಬು ಬೆಳಿಬೇಕಾದ್ರೆ ಬೋರ್ವೆಲ್ಲಲ್ಲಿ ನೀರಿತ್ತು, ನಂತರ ಬರ ಬಿತ್ತು. ಅದೇ ಬರ ಏನು ಬೋರ್ವೆಲ್ ನಂಬಿಕೊಂಡು ಈ ಒಂದು 8 ಎಕರೆದಲ್ಲಿ ಕಬ್ಬನ್ನು ಬೆಳೆಯಲಾಯಿತು. ಆದರೆ ಏನು ಬರದಿಂದಾಗಿ ಆ ಬೋರ್ವೆಲ್ಲಲ್ಲಿ ಇರುವಂತಹ ನೀರು ಕೂಡ ಇದೀಗ ಸಂಪೂರ್ಣವಾಗಿ ಬತ್ತೋಗಿರುವಂಥದ್ದು. ಹೀಗಾಗಿ ಈ ಕಬ್ಬು ನಿಮಗೆ ಕಾಣ್ತಾ ಇರ್ಬೋದು ಸಂಪೂರ್ಣವಾಗಿ ನಾಶವಾಗಿ ಹೋಗಿರುವಂಥದ್ದು. ಕಬ್ಬು ಬರದಿಂದಾಗಿ ರೈತರು ಇದೀಗ ಹಣೆ ಮೇಲೆ ಕೈ ಹೊತ್ತು ಕುಳಿತುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಸುಮಾರು 2 ರಿಂದ 2.5 ಲಕ್ಷದಷ್ಟು ಇದಕ್ಕೆ ಖರ್ಚು ಮಾಡಿರುವಂಥ ಮಾಲೀಕರು ಇದೀಗ ಲಾಭವೂ ಇಲ್ಲ, ಹಾಕಿದಂಥ ಬಂಡವಾಳವೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇರುವಂಥದ್ದು. ಒಂದೆಡೆ ಸರ್ಕಾರ ಇವರಿಗೆ ರೈತರಿಗೆ 2,000 ಬರ ಪರಿಹಾರ ಅಂತ ಈಗಾಗಲೇ ನೀಡಿದ್ದಾರೆ. ಆದರೆ ಈ ಹಾಕಿರೋ ಲಕ್ಷ ಬಂಡವಾಳ ಮತ್ತು ಲಾಭದ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಒಂದೆಡೆ ಬರ ಹೊರೆಯಾದರೆ ಇನ್ನೊಂದೆಡೆ ಸರ್ಕಾರ ಕೂಡ ಸೂಕ್ತ ಪರಿಹಾರ ಒದಗಿಸುವಲ್ಲಿ ಈಗ ಸಂಪೂರ್ಣ ವಿಫಲವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಈ ಹೊಲದ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ತಿಮ್ಮಣ್ಣ ಪಾಟೀಲ್ ಅಂತ. ಅವ್ರನ್ನ ಕೇಳ್ತಾ ಹೋಗೋಣ. ಈ ಬರಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಎಷ್ಟು ಹೊರೆಯಾಗಿದೆ, ಬರದಿಂದ ಏನೆಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಂತ ಅವ್ರು ಕೇಳೋಣ. ಸರ್, ಈಗ ತಮ್ಮ ಕಬ್ಬು ಎಷ್ಟು ಎಕರೆದಲ್ಲಿ ಬೆಳೆದಿದ್ದೀರಿ, ಏನಾಗಿದೆ? ಒಂದು ನಿಮಿಷ. 8 ಎಕರೆ ಇದೆ ಸರ್. 8 ಎಕರೆ ಇದೆ ರೀ. ನೀರು ಹೋಗಿ ನಮ್ಮ ಮನೆಗೆ ಒಣಗೈತೆ ರೀ. ಈಗ ಪರಿಹಾರ ಕೊಡ್ಬೇಕು ರೀ ಗೌರ್ಮೆಂಟ್ ರೀ. 2,000 ರೂಪಾಯಿ ಕೊಡ್ತಿದ್ವಿ. ಅಂದಾಜು ಖರ್ಚು 3 ಲಕ್ಷ ಅಂದಾಜು ಆಗಿರ್ಬೋದು ರೀ. ಆಗಿರ್ಬೋದು ರೀ. ಈಗ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ರೀ. ಈ ಮಗಲ ಕಾಲುವೆ ಐತ್ರಿ, ನೀರು ಬಿಡಂಗಿಲ್ಲ ರೀ. ಹಿಂಗಾಕಿಸಿಂದ ಕಬ್ಬೆಲ್ಲ ಒಣಗೈತೆ ರೀ. ಯಾರು ನೋಡೋಕೆ ತಯಾರಿಲ್ಲ ರೀ ಸರ. ಆರಂಭದೊಳಗೆ ಕಬ್ಬು ಬೆಳೀತಿದ್ರಲ್ಲ, ಅವಾಗ ನಿಮಗೆ ಬೋರ್ನ ನೀರಿತ್ತೋ ಹೆಂಗೆ? ಬೋರ್ನ ಪೈಲ ನೀರಿತ್ತು ರೀ. ಈಗ ಬರ ಮಳೆ ಆಗಲ್ದಕ್ಕೆ ಬರ ಬಂದು ನೀರು ಹೋಗ್ಯಾವ್ರಿ ಸರ್. ಅದ್ರ ಅದು ನೀರು ಅದಾವ ಅಂತೇಳಿ ನಾವು ಕಬ್ಬು ಹಚ್ಚಿದ್ರಿ. ಅದಕ್ಕೆ ನೀರಿಲ್ಲ ರೀ ಸರ್. ಇದು ಕೇವಲ ನಿಮ್ಮ ಹೊಲದಷ್ಟು ಸಮಸ್ಯೆನೋ ಅಥವಾ ನಿಮ್ಮ ಆಜುಬಾಜು ಅಕ್ಕಪಕ್ಕದಲ್ಲಿ ಇರುವಂಥ? ಅಕ್ಕಪಕ್ಕ ಎಲ್ಲ ಕಡೆ ಹಿಂಗಾಗೈತೆ ರೀ ಸರ್. ನಮ್ಮ ಏರಿಯಾದಾಗ ಅಂದಾಜು 700-800 ಎಕರೆ ತನಕ ಆಗೈತೆ ರೀ ಸರ್. ಎಲ್ಲ ಒಣಗೈತೆ ರೀ. ಏನು ಮಾಡಕ್ಕೆ ಬರಲ್ಲ ರೀ. ಗೋರ್ಮೆಂಟ್ ಯಾರು ನೋಡಾಕ್ತಾ ಇಲ್ಲ ರೀ. ಹಿಂಗಾಯ್ತು ರೈತಂದ್ರಿ. ಈಗ ಬೋರ್ನ್ಯಾಗ ಎಲ್ಲಿ ಈಗ 700-800 ಎಕರೆ ಅಂದ್ರಲ್ಲ, ಅಲ್ಲೆಲ್ಲೋ ಬೋರ್ನ್ಯಾಗ ನೀರಿಲ್ಲ ಅಥವಾ ನಿಮ್ಮ ಹೊಲ್ದಾಗ ಅಷ್ಟು ನೀರಿಲ್ಲ? ಇಲ್ಲ ಸರ್, ಎಲ್ಲ ಕಡೆ ನೀರು ಕಮ್ಮಿ ಆಗ್ಯಾವ್ರಿ. ಪೂರ ಹೋಗ್ಯಾವ್ರಿ. ಏನು ಇದೇ ಇಲ್ಲ ರೀ ಬೋರ್ನಿಂದ್ರಿ. ಅಂದ್ರೆ ಹಾಕಿದ ಬೆಳೆ ಎಲ್ಲ ನಾಶ ಆಗಿ ಹೋಗೈತಿ, ನಾಶ ಆಗ್ಯಾವ್ರಿ ಎಲ್ಲ ರೀ. ಈಗ ನೋಡ್ರಿಲ್ಲ ಎಲ್ಲ ಒಣಗ್ಯಾವ ನೋಡ್ರಿಲ್ಲ ಸರ್. ಎಲ್ಲ ಒಣಗ್ಯಾವ್ರಿ. ಈಗ GLBC ಕಾಲುವೆ ಐತ್ರಿ ಇಲ್ಲೊಂದು, ಆ ಕಾಲುವೆಗೆ ನೀರು ಬಂದು ಎಷ್ಟು ವರ್ಷ ಆಯ್ತು? ಅದು ಇದ್ದಿದ್ರೆ ನಿಮ್ಗೆ ಅನುಕೂಲ ಆಕಿತ್ತಾನೆ ಹೆಂಗ್ರಿ? ಅದಿದ್ದು ಅನುಕೂಲ ಆಕಿದೆ ಸರ್. ಅನುಕೂಲ ಆಕಿದ್ರಿ. ಆ ನೀರು ಅಂದಾಜು ಒಂದು ಹಂಗೆ ತೋರಿಸಿದಂಗೆ ಮಾಡತ್ರಿ, ಬಂದಾಗ್ಬಿಡತ್ರಿ ಕಾಲುವೆ ರೀ. ಕಾಲುವೆ ಎಲ್ಲ ಐತ್ರಿ, ಬರ್ತೈತ್ರಿ. ಒಂದು ದಿವ್ಸ ಬರ್ತಂದ್ರೆ ಹೊಳ್ಳಿ 1 ವರ್ಷ 2 ವರ್ಷ ಹೊಳ್ಳಿ ಬರೋದಿಲ್ಲ ರೀ. ಅದು ಎಷ್ಟು ವರ್ಷ ಆಯ್ತು ರೀ ಇದು ಕಾಲುವೆಗೆ ನೀರು ಬರಲಾರ್ದು ನಿಮ್ಗೆ? ಒಟ್ಟು ಕಾವೇಲಿ ನೀರು ಬರಾರ್ದ್ರಿ ಅಂದಾಜು 2 ವರ್ಷ ಆಯ್ತು ನೋಡ್ರಿ. ಒಟ್ಟು ನೀರೇ ಇಲ್ರಿ ಅದಕ್ಕೆ. ಏನು ಪರಿಹಾರ ಕೇಳ್ತೀರಿ ನೀವು ಸರ್ಕಾರಕ್ಕೆ? ಏನು ಪರಿಹಾರ? ಯಾಕಂದ್ರೆ ನಿಮ್ಗೆ 2.5ರಿಂದ 3 ಲಕ್ಷ ಖರ್ಚು ಮಾಡಿರಿ. ನಿಮ್ಗೆ ಲಾಭದ ನಿರೀಕ್ಷೆ 12ರಿಂದ 14 ಲಕ್ಷ ಲಾಭ ನಿರೀಕ್ಷೆ ಇತ್ತು. ಆದ್ರೆ ನಿಮಗೆ ಈಗ ಬಂದಿಲ್ಲ, ಇದೆಲ್ಲ ಸರ್ವನಾಶ ಆಗೋಗೈತಿ ಕಬ್ಬು. ಏನು ಹೇಳ್ತೀರಿ ಸರ್ಕಾರಕ್ಕೆ? ಪರಿಹಾರ ಕೊಡ್ಬೇಕ್ರಿ ಸರ್ಕಾರದವ್ರು ರೀ. ಗೌರ್ಮೆಂಟ್ ರೈತರು ನೋಡ್ಬೇಕ್ರಿ. ಅವರು ರೈತರು ನೋಡಿದ್ರೆ ಮತ್ತು ರೈತರು ಇದನ್ನ ಮಾಡ್ತಾರೆ ರೀ. ಹೆಂಗೆ ಬದುಕ್ಬೇಕ್ರಿ ಹಿಂಗಾರು? ನಿಮ್ಮ ಪರಿಸ್ಥಿತಿ ಹೆಂಗೆ ರೀ ಈಗ? ಏನು ರೀ, ಇದನ್ನ ನೋಡೋದು ಅವ್ನು ಕುಂದ್ರದೇ ಇದೆ ಸರ್. ಈ ಪರಿಹಾರ ಕೊಟ್ಟರೆ ಸರಿ ಇರೋದು. ಇದಿಷ್ಟು ಇಲ್ಲಿನ ಲೋಕಾಪುರ ಪಟ್ಟಣದ ನಿವಾಸಿಯಾದಂತಹ ತಿಮ್ಮಣ್ಣ ಪಾಟೀಲ್ ಅವರು ಹೇಳ್ತಿರುವಂಥದ್ದು. ತಮ್ಮ 8 ಎಕರೆ ಜಮೀನಿನಲ್ಲಿ ಕಬ್ಬು ಬೆಳೆದಿರೋಂಥ ತಿಮ್ಮಣ್ಣವರು ಈಗ ಬೋರ್ ಅವಲಂಬಿಸಿ ನೀರು ಏನು ಕಬ್ಬು ಬೆಳೆದಿದ್ದರು. ಆದರೆ ಬರದಿಂದಾಗಿ ಮಳೆನೂ ಇಲ್ಲ, ಸಮರ್ಪಕವಾಗಿ ಮಳೆದೇ ಬಾರದಿದ್ದಕ್ಕಾಗಿ ಬೋರ್ವೆಲ್ನಿರುವಂಥ ನೀರು ಕೂಡ ಬತ್ತಿ ಹೋಗಿದೆ. ಹೀಗಾಗಿ ಇಡೀ ಸಂಪೂರ್ಣ 8 ಎಕರೆ ಕಬ್ಬೇನಿದೆ ಒಣಗಿ ನಿಂತಿರುವಂಥದ್ದು. ಹೀಗಾಗಿ ಸರ್ಕಾರ ಕೇವಲ 2,000 ಪರಿಹಾರ ಕೊಟ್ಟಿರುವಂಥದ್ದು. ಇನ್ನೂ ಇದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿದರೆ ನಾವು ಉಳಿತೀವಿ, ಇಲ್ಲಾಂದರೆ ಒಂದು ರೈತನ ಆತ್ಮಹತ್ಯೆಗೆ ಇಂತಹ ಬರ ಕಾರಣವಾಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಇವರು ರೈತರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.